ಹಲೋ, ವೆಲ್ಕಮ್ ಟು ಶ್ರೇಯಾ ವ್ಲಾಗ್ಸ್. ಆ್ಯಂಡ್ ಇದು ನನ್ನ ಮೊದಲನೇ ವ್ಲಾಗು 2026. ಸೊ ಹ್ಯಾಪಿ ನ್ಯೂ ಇಯರ್ ಟು ಈಚ್ ಆ್ಯಂಡ್ ಎವ್ರಿಬಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ನನ್ನ ಡೇ ಸ್ಟಾರ್ಟ್ ಮಾಡಿದ್ದು ನಾನು ಕೇಕ್ ತರಿಸಿದ್ದೆ. ಸೊ ಕೇಕ್ ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿತ್ತು. ಬಿಸ್ಕಾಫ್ ಕೇಕ್, ಇದು ಹ್ಯಾರ್ಲಿಯಿಂದ. ನಿಮ್ಗೆ ಯಾರಿಗಾದ್ರೂ ಬಿಸ್ಕಾಫ್ ಕೇಕ್ ಇಷ್ಟ ಇದ್ದರೆ ಈ ಹ್ಯಾರ್ಲಿಯಲ್ಲಿ ಟ್ರೈ ಮಾಡಿ ಒಂದು ಸತಿ. ಝೊಮ್ಯಾಟೊದಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಇದಾದಮೇಲೆ ಸಂಜೆಗೆ ನಾನು ಹೊರಟಿದ್ದು ಔಟ್ಸೈಡ್ ಡಿನ್ನರ್ ಹೋಗೋಣ ಅಂತ ಹೊರಟೆ. ಅದು ನಾನು ರೆಡಿಯಾಗಿದ್ದು. ಸೊ ರೆಡಿ ಆಗಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ರೆಡಿ ಆದಮೇಲೆ ವಿಡಿಯೋ ಮಾಡಿದ್ದೀನಿ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಅಲ್ಲಿಂದ ಈಗ ಹೊರಟಾಗ ಏನು ಟ್ರಾಫಿಕ್ ಇಲ್ಲ ಅಂತಲೇ ಅನ್ನಿಸ್ತು. ತುಂಬ ಖಾಲಿ ಖಾಲಿ ಅನ್ನಿಸ್ತಿತ್ತು. ಆದರೆ ಹೋಗ್ತಾ ಹೋಗ್ತಾ ತುಂಬ ರಶ್ ಆಯಿತು. ಇದು ಜಾನ್ 1 ಇದು. 31 ಮೇ ಬಿ ತುಂಬ ರಶ್ ಇತ್ತು ಅನಿಸುತ್ತೆ. ಇವತ್ತು ಕೂಡ ಸ್ವಲ್ಪ ರಶ್ ಇತ್ತು ಅಷ್ಟೇ. ಸೊ ಇದು ನ್ಯೂ ಇಯರ್ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ಕೆಲವೊಬ್ಬರು ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಿರ್ತಾರೆ. ಒಬ್ರಿಗೆ ರಜೆ ಕೊಟ್ಟಿರಲ್ಲ, ರಜೆ ಕೊಟ್ಟಿರುತ್ತೆ. ನ್ಯೂ ಇಯರ್ ಫಸ್ಟ್ ಡೇ ಒಂದಿನ ರಜೆ ತೊಗೊಂಡು ಏನೋ ಮಾಡಿದ್ವಿ ಅನ್ನೋದಲ್ಲ. ಪ್ರತಿದಿನ ನಮ್ಮ ವ್ಯಕ್ತಿತ್ವದ ಮೇಲೆ ನಾವು ವರ್ಕ್ ಮಾಡ್ತಾ, ನಾವು ಮಾಡ್ತಿರೋ ಕೆಲಸದಲ್ಲಿ ಪ್ರತಿದಿನವೂ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದರೆ ಹೋಲಾಗಿ ನಾವು ಒಂದು ವರ್ಷ ಮುಗಿಯೋಷ್ಟರಲ್ಲಿ ನಮ್ಮಲ್ಲಿ ಮತ್ತು ನಾವು ಮಾಡೋ ಕೆಲಸ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತೀವಿ ಅನಿಸುತ್ತೆ ಅಲ್ವಾ. ಸೊ ಅದು ಹೇಳ್ತಾ ಇವಾಗ ನೋಡಿ, ಅಲ್ಲಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದು, ರಶ್ ಕೂಡ ಇತ್ತು. ಸೊ ನಾವು ಅಲ್ಲಿಂದ ಹೊರಟಿದ್ದು ಇವಾಗ ಸರೋವರ ರೆಸ್ಟೋರೆಂಟ್ಗೆ. ಸೊ ಇದು ನಮ್ಮ ಕಿಚ್ಚ ಸುದೀಪ ಅವ್ರ ರೆಸ್ಟೋರೆಂಟ್. ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಹೋದ್ವಿ. ಸೊ ನಾನು ಜಸ್ಟ್ ಆ್ಯಂಬಿಯನ್ಸ್ ಹೇಗಿದೆ ಅಂತ ನೋಡ್ತಾ ಇದ್ದೆ. ಲೈಟಿಂಗ್ಸ್ ಆಗಲಿ ಒಂಥರ ಗುಡ್ ವೈಬ್ ಇತ್ತು ಸರೋವರ ರೆಸ್ಟೋರೆಂಟಲ್ಲಿ. ಎಲ್ಲ ತುಂಬ ಮ್ಯೂಸಿಕ್ ಇರುತ್ತೆ. ಸೊ ಅದನ್ನು ಹಾಕೋಕ್ಕಾಗಲ್ಲ, ಮೇ ಬಿ ಕಾಪಿರೈಟ್ಸ್ ಬರ್ಬೋದು. ಸೊ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನೆಲ್ಲ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಸೊ ನೀವು ನನ್ನ ವ್ಲಾಗ್ಸ್ನ ಇದಕ್ಕೆ ಮುಂಚೆ ಎಲ್ಲ ನೋಡಿದರೆ ಕುಕ್ಕಿಂಗ್ ವ್ಲಾಗ್ಸ್ ಕೂಡ ಇದೆ, ಒಂದು ಸತಿ ನೋಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ನೆಕ್ಸ್ಟು ನಾವು ಫುಡ್ ಆರ್ಡರ್ ಮಾಡಿದ್ವಿ. ಸೊ ಸ್ಟಾರ್ಟರ್ಸಲ್ಲಿ ಒಳ್ಳೊಳ್ಳೆ ಆಪ್ಷನ್ಸ್ ಇತ್ತು. ಚಿಕನ್ ಆಯಿತು, ಪ್ರಾನ್ಸ್ ಆಯಿತು, ಆ್ಯಂಡ್ ವೆಜ್ಜಲ್ಲಿ ಕೂಡ ಮಶ್ರೂಮ್ ಇತ್ತು, ಆ್ಯಂಡ್ ಮಟನ್ ಕೂಡ ಇತ್ತು, ಸೂಪ್ಸ್ ಕೂಡ ಇತ್ತು. ಫುಡ್ ಟೋಟಲಿ ಚೆನ್ನಾಗಿತ್ತು. ತುಂಬ ಹೆವಿ ಮಸಾಲೆ ಆ ಥರ ಏನೂ ಇಲ್ಲ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಮಸಾಲ ಪಾಪಡ್ ಕೂಡ ಚೆನ್ನಾಗಿತ್ತು ಇಲ್ಲಿ. ನೀವು ಹೋದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಅದಾದಮೇಲೆ ಫ್ರೂಟ್ ಪಂಚ್ ತೊಗೊಂಡ್ವಿ, ಸ್ಟಾರ್ಟರ್ಸ್ ತಿಂದ್ವಿ. ಆಮೇಲೆ ಬಿರಿಯಾನಿ ಟ್ರೈ ಮಾಡಿದ್ವಿ. ಆ್ಯಂಡ್ ಪಾಲಕ್ ಕಿಚಡಿ ಕೂಡ ಇತ್ತು. ಪಾಲಕ್ ಕಿಚಡಿ ಒಂಥರ ಚೆನ್ನಾಗಿತ್ತು ಸರೋವರದಲ್ಲಿ. ನೀವು ಯಾರಾದರೂ ಹೋದರೆ ಅದು ಕೂಡ ಟ್ರೈ ಮಾಡಿ. ಇದು ಪ್ರಾನ್ ಗೀ ರೋಸ್ಟ್ ಆ್ಯಂಡ್ ಚಿಕನ್ ಲಾಲಿಪಾಪ್. ಸೊ ಒಂಥರ ಈ ಥರ ಔಟಿಂಗ್ ಹೋದರೆ ಸ್ವಲ್ಪ ನಮಗೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ. ನಮ್ಮವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗುಡ್ ಕ್ವಾಲಿಟಿ ಟೈಮ್, ಗುಡ್ ಡೇ ಅಂತ ಅನಿಸುತ್ತೆ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನ್ಯೂ ಇಯರ್ನ ಅಂತ ಒಂದು ಸತಿ ಕಮೆಂಟ್ ಮಾಡಿ ಹೇಳಿ ನನಗೆ. ನೀವೆಲ್ಲ ಎಲ್ಲೆಲ್ಲಿಗೆ ಹೋಗಿದ್ರಿ, ಯಾರ್ಯಾರು ಮನೇಲೇ ಇದ್ರಿ, ಯಾರ್ಯಾರು ಯಾವುದು ಬೇಡ ಅಂತ ಆರಾಮಾಗಿ ಮಲ್ಕೊಂಡು ಮಜಾ ಮಾಡಿದ್ರಿ ನಿದ್ದೆ ಮಾಡಿಕೊಂಡು, ಕಮೆಂಟಲ್ಲಿ ಒಂದು ಸತಿ ಹೇಳಿ. ಹಾಗೆ ಲೈಕ್ ಕೂಡ ಮಾಡಿ. ಆ್ಯಂಡ್ ಸೊ ಇಲ್ಲಿಂದ ಊಟ ಎಲ್ಲ ಆದಮೇಲೆ ವಾಪಸ್ ಹೊರಟ್ವಿ ನಾವು. ಟೈಮ್ ಆಗೋಗಿತ್ತು. ಬಟ್ ಆಚೆ ಎಲ್ಲ ಜನಗಳು ಇರೋದ್ರಿಂದ ಅಷ್ಟೇನು ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಇಲ್ಲಿಂದ ವಾಪಸ್ ಹೋದ್ವಿ ಮನೆಗೆ. ನಾನು ಜಾಸ್ತಿ ಶಾರ್ಟಾಗಿ ವ್ಲಾಗ್ಸ್ಗಳನ್ನ ಹಾಕ್ತೀನಿ, ಯಾಕಂದರೆ ನೋಡೋರ್ಗೂ ಬೋರ್ ಆಗಬಾರ್ದಲ್ವ. ಸೊ ಇಷ್ಟು ಹೇಳ್ತಾ ನಾನು 2026 January 1 ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.